ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ, ಸ್ವೀಟ್ ಮಾಡ್ತಾಯಿದ್ದೀನಿ. ತುಂಬ ಈಸಿ ಮಾಡೋದು. ಒಂದು 4 ಕ್ಯಾರೆಟ್ ತೊಗೊಂಡಿದ್ದೀನಿ, ವಾಶ್ ಮಾಡ್ಕೊಂಡಿದ್ದೀನಿ, ಹಾಗೆ ತುರಿದಿಟ್ಕೊಂಡಿದ್ದೀನಿ. ತುಂಬ ಸಿಹಿ ಇದ್ದಾವೆ. ಇವಾಗ ನಾನು ಕಡೆ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ತುಪ್ಪ ಹಾಕ್ತೀನಿ, 1-2 ಸ್ಪೂನ್ ಹಾಕ್ತೀನಿ. ತುಪ್ಪ ಹಾಕ್ತೀನಿ. ಬಿಸಿ ಆಗಿದೆ ಕಡಾಯಿ, ಗ್ಯಾಸ್ ಕೂಡ ಹಚ್ಚಿದ್ದದ ನೋಡಿ. ತುಪ್ಪ ಹಾಕ್ತಾ ಇದ್ದೀನಿ. ನಿಮ್ಮ ಕ್ಯಾರೆಟ್ ಹಲ್ವಾ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೂ ಲೈಕ್ ಕೂಡ ಮಾಡಿ. ತುಪ್ಪ ಬಿಸಿಯಲ್ಲಿ ಇವಾಗ ಕ್ಯಾರೆಟ್ ಹಾಕ್ತಿದ್ದೀನಿ. ಕಲಿಸ್ತಾ ಇದ್ದೀನಿ. ಇದು ಬಿಸಿ ಆದಂಗೆಲ್ಲ ನೀರು ಬಿಡುತ್ತದೆ. ಅಂಕತನಕ ಏನೂ ಹಾಕಬಾರ್ದು, ಸಕ್ಕರೆ ಹಾಲು ಏನು ಹಾಕಬಾರ್ದು. ಮೊದಲಿದು ನೀರು ಬಿಡಬೇಕು ಚೆನ್ನಾಗಿ, ಅವಾಗೆ ಹಾಕಬೇಕೆಲ್ಲ. ಹಾಗೆ ಕಲಿಸ್ತಾನೆ ಇರಬೇಕು ಕಂಟಿನ್ಯೂ. 1-2 ನಿಮಿಷ ಮುಚ್ಚೋಣ, ಅದು ತಾನೇ ಬಿಸಿ ಆಗುತ್ತೆ. 1-2 ನಿಮಿಷ ತೆಗಿತಾ ಇದ್ದೀನಿ. ಇವಾಗ ಸ್ವಲ್ಪ ಕಲಿಸ್ಕೊಳ್ಳೋಣ. ಇನ್ನೊಂದು 5 ನಿಮಿಷ ತೆಗಿತಾ ಇದ್ದೀನಿ. ಇವಾಗ ಸ್ವಲ್ಪ ಕಲಿಸ್ಕೊತೀನಿ. ಸ್ವಲ್ಪ ಕಲಿಸ್ಕೊಡ್ರಿ, ನೀರು ಬಿಡ್ತಾ ಇದೆ ಅದು. ಇವಾಗ ಹಾಲು ಹಾಕ್ತಾ ಇದ್ದೀನಿ. ಒಂದು ಗ್ಲಾಸ್ನಷ್ಟು ಹಾಲು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕುದಿಬೇಕು. ಇವಾಗ ಕಲಿಸ್ತೀನಿ ನಾನು. ಹಾಲಾಗಿ ಕಲಿಸ್ತಾ ಇದ್ದೀನಿ. ನೋಡಿ ಕಲಿಸ್ಕೊಂಡಿದ್ದೀನಿ. ಇವಾಗ ನಾನು ಮುಚ್ಚಿಬಿಡ್ತೀನಿ. ಒಂದು 5 ನಿಮಿಷ ಮುಚ್ಚಿಡ್ತೀನಿ. ಚೆನ್ನಾಗಿ ಕುದೀತದ. ನಾನು ತೆಗ್ದು ನೋಡ್ತಾ ಇದ್ದೀನಿ. ನೋಡಿ ಕುದೀತಾ ಇದೆ. ಹಾಲು ಹಾಕಿನಲ್ಲ, ಅದೇ ಸಲಗೆ ನೋಡಿ ಕಲಿಸ್ತಾ ಇದ್ದೀನಿ. ಹಾಗೆ ಇಲ್ಲೊಂದು 4 ಇಲಾಚಿ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಕುಟ್ಕೋಬೇಕು. ಇವು ಇಲಾಚಿ ಹಾಕ್ಬಿಡ್ತೀನಿ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದೀನಿ. ಇವಾಗ ಮುಚ್ಚಿಬಿಡ್ತೀನಿ. ಮತ್ತು ಒಂದು 5 ನಿಮಿಷ. ತುಂಬ ಟೈಮ್ ಹಿಡಿತದೆ ಹಲ್ವಾ ಮಾಡೋಕ್ಕೆ. ನೋಡಿ ತೆಗಿತಾ ಇದ್ದೀನಿ. 5 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ಇವಾಗ ನಾನು ಸಕ್ಕರೆ ಆ್ಯಡ್ ಮಾಡ್ತೀನಿ. ನೋಡಿ ಸಕ್ಕರೆ ಎಷ್ಟು ಬೇಕು ಸ್ವೀಟ್ ನೋಡಿ ಹಾಕ್ಕೊಳ್ಳಿ, ಇಷ್ಟೇ ಅಂತಲ್ಲ. ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಸಕ್ಕರೆ ಹಾಕಿ ಕಲಿಸಿದ್ದೀನಲ್ಲ. ಇವಾಗ ನಾನು ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ತೇನೆ. ಇವಾಗ ನಾನು ಇದಕ್ಕೆ ಮತ್ತೆ ಕಲಿಸ್ತೀನಿ. ಮತ್ತೆ ಮುಚ್ಚಿಬಿಡೋಣ ಒಂದು 5 ನಿಮಿಷ. ನೋಡಿ ಫ್ರೆಂಡ್ಸ್, ತೆಗಿತಾ ಇದ್ದೀನಿ. ವಾವ್, ನೋಡಿ ಸ್ಮೆಲ್ ಬರ್ತಾ ಇದೆ ಗಮ್ ಅಂತ. ಆಗಿದೆ ಇದು. ಇವಾಗ ಗ್ಯಾಸ್ ಬಂದ್ ಮಾಡ್ತೀನಿ. ಮುಚ್ಚಿಬಿಡ್ತೀನಿ. ತಣ್ಣಗಾಗ ಬಿಡ್ತೀನಿ. ಫ್ರೆಂಡ್ಸ್ ನೋಡಿ ಆಗಿದೆ ಕ್ಯಾರೆಟ್ ಹಲ್ವಾ. ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತುಂಬ ಈಸಿ, ಸ್ವೀಟ್ ಆಗಿದೆ. ಒಮ್ಮೆ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.